ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಮ್ಯಾಥ್ಸ್ ಲರ್ನಿಂಗ್ ಮ್ಯಾಥ್ ಇಸ್ ಮೇಡ್ ಈಸಿಯರ್. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10 CBSE ಹಾಗೆ ಸ್ಟೇಟ್ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ನ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಇಟ್ ಯುವರ್ ಫೆಲೋ ಕ್ಲಾಸ್ಮೇಟ್ಸ್ ಆಲ್ಸೋ. ಆ್ಯಂಡ್ ಫಾರ್ ಬೆಟರ್ ವಾಚಿಂಗ್, kindly convert your quality to 1080p. Without wasting further time, let's start the second chapter, polynomials. So the name of the chapter is polynomials. ನಾನು ಇದನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. In maths, if you can understand the meaning of the chapter name, half of your work is done. Okay? Polynomials, ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು ಬಂದು ಪಾಲಿ, ಇನ್ನೊಂದು ನಾಮಿಯಲ್ಸ್. ಪಾಲಿ ಅಂದ್ರೆ ಮೆನಿ, ನಾಮಿಯಲ್ ಅಂದ್ರೆ ಟರ್ಮ್ಸ್. ಓಕೆ, ಮೆನಿ ಟರ್ಮ್ಸ್, ತುಂಬಾ ಟರ್ಮ್ಸ್ ಇದ್ದಾಗ ಏನೇನು ಆಪರೇಷನ್ಸ್ ಮಾಡ್ಬೋದು, ಯಾವ್ಯಾವ ತರ ಆಪರೇಷನ್ಸ್ ಮಾಡ್ಬೋದು, ಯಾವ್ದಕ್ಕಾರ ಏನಾರ ರಿಲೇಷನ್ ಇದೆಯಾ, ಇದನ್ನೆಲ್ಲ ನೀವು ಕಲಿಯುವಂತ ಚಾಪ್ಟರ್ ಕ್ಲಾಸ್ 10 ನಲ್ಲಿ, ದಟ್ ಇಸ್ ಪಾಲಿನಾಮಿಯಲ್ಸ್. ಓಕೆ, ನೌ ದಟ್ ವಿ ನೋ ದ ಮೀನಿಂಗ್ ಆಫ್ ದ ನೇಮ್ ಅಥವಾ ಮೀನಿಂಗ್ ಆಫ್ ದ ಚಾಪ್ಟರ್ ನೇಮ್ ಪಾಲಿನಾಮಿಯಲ್ಸ್, ಲೆಟ್ಸ್ ಟ್ರೈ ಟು ಡಿಫೈನ್ ವಾಟ್ ಇಸ್ ಅ ಪಾಲಿನಾಮಿಯಲ್. ಓಕೆ, ಈಗ ಸಪೋಸ್ ನಾನು ಪಾಲಿನಾಮಿಯಲ್ is defined as a special type of algebraic expression in which the variables can have whole number power ಅಂತ ಹೇಳಿದ್ರೆ, ವಿಡಿಯೋ ಪಾಸ್ ಮಾಡ್ತೀರಾ, ಮುಂದೆ ಹೋಗ್ತಾ ಇರ್ತೀರಾ, ಲೈಫಲ್ಲಿ ಇನ್ನೊಂದ್ಸರಿ ಈ ಚಾನಲ್ ಕಡೆ ವಾಪಸ್ ನೋಡಲ್ಲ. ಓಕೆ, ನನಗೆ ಗೊತ್ತು ನಿಮಗೆ ನೆನ್ನೆ ಬೆಳಗ್ಗೆ ಏನ್ ತಿಂದಿರಿ ಅನ್ನೋದೇ ನಾಪಕ ಇಲ್ಲ. ಅಂದಮೇಲೆ ಕ್ಲಾಸ್ 9 ಸ್ಟಾರ್ಟಿಂಗ್ ಅಲ್ಲಿ ಪಾಲಿನಾಮಿಯಲ್ಸ್ ಚಾಪ್ಟರ್ ಅಲ್ಲಿ ಒಂದು ಬೇಸಿಕ್ಸ್ ಮಾಡಿದ್ರು, ಅದು ನಿಮಗೆ ನಾಪಕ ಇರೋ ಚಾನ್ಸ್ ಇಲ್ಲ. ಓಕೆ, ಸೊ ಐ ನೋ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಕ್ಲಾಸ್ ನಲ್ಲಿ ನೀವು ಏನ್ ಕಲ್ತಿದ್ರು ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್ ಇವಾಗ ನೀವು ಕಲಿತಾ ಇರೋದು. ಸೊ ಕೀವರ್ಡ್ಸ್ ಏನೇನಿದೆಯೋ ಅದನ್ನ ಮಾತ್ರ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ವೇರಿಯಬಲ್, ಕಾನ್ಸ್ಟೆಂಟ್. ಇಂಗ್ಲಿಷ್ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್. ಕಾನ್ಸ್ಟೆಂಟ್ ಅಂದ್ರೆ ಹೆಸರೇ ಹೇಳುತ್ತೆ, ಚೇಂಜ್ ಆಗಲ್ಲ. ವೇರಿಯಬಲ್, ವೇರಿ ಅಂದ್ರೆ ಚೇಂಜ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್, ತಂದೆ ತಾಯಿ ಪ್ರೀತಿ ಮಕ್ಳ ಮೇಲೆ ಕಾನ್ಸ್ಟೆಂಟ್. ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಜೋಬಲ್ ಎಷ್ಟು ದುಡ್ಡಿದೆ, ನಾವ್ ಯಾವ ಸ್ಟೇಟಸ್ ಅಲ್ಲಿ ಇದೀವಿ, ನಾವು ಬೆಳಿತೀವ ಬೆಳೆಯಲ್ವ, ಅದ್ರ ಮೇಲೆ ಹೆಂಗೆ ಚೇಂಜ್ ಆಗ್ತಾರೆ, ವೇರಿಯಬಲ್. ಮ್ಯಾಥ್ಸ್ ಅಲ್ಲಿ ಕಾನ್ಸ್ಟೆಂಟ್ ಅಂದ್ರೆ ನಂಬರ್ಸ್ 1 2 3 ಅಂಡ್ ಸೋ ಆನ್. ವೇರಿಯಬಲ್ ಅಂದ್ರೆ ಸ್ಮಾಲ್ ಆಲ್ಫಾಬೆಟ್ಸ್. ಇದೆಲ್ಲ ಬೇಸ್, ಇಷ್ಟಂತೂ ಗೊತ್ತಿರುತ್ತೆ ಎಲ್ರು. ಈಗ ಸಿಂಪಲ್ ಟರ್ಮ್ಸ್ ಅಂತ ಇದೆ, ಆದ್ರೆ ನಾವು ಹೇಳಿದ ಡೆಫಿನೇಷನ್ ಅಲ್ಲಿ ಎಕ್ಸ್ಪ್ರೆಷನ್ ಅಂತ ಇದೆ. ಸೊ ಟರ್ಮ್ಸ್ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿರ್ಬೇಕೇನು ಅಂತ. ತುಂಬಾ ಸಿಂಪಲ್. ಇಂಗ್ಲಿಷ್ ಅಲ್ಲಿ ಕಾನ್ಸೋನೆಂಟ್ಸ್ ವೋವೆಲ್ಸ್ ಅಂತ ಇದೆ ಅಲ್ವಾ, ಇದೇ ತರ AEIOU ಮಿಕ್ಕಿದೆಲ್ಲ ಕಾನ್ಸೋನೆಂಟ್ಸ್. ನಾವು ಎರಡನ್ನೂ ಒಟ್ಟಿಗೆ ಬರೆದ್ರೆ ಏನಂತ ಬರಿತೀವಿ, ಅದನ್ನ ಟುಗೆದರ್ ಕಂಬೈನಿಂಗ್ ಬೋತ್ ಆಫ್ ದೆಮ್, ಅದನ್ನ ಏನಂತ ಹೇಳ್ತೀವಿ, ಆಲ್ಫಾಬೆಟ್ಸ್ ಅಂತ ಹೇಳ್ತೀವಿ. ಸೇಮ್ ಅದೇ ತರ ನೀವು ಕಾನ್ಸ್ಟೆಂಟ್ ವೇರಿಯಬಲ್ಸ್ ಎರಡನ್ನೂ ಕಂಬೈನ್ ಮಾಡಿದ್ರೆ ಯು ಗೆಟ್ ವಾಟ್ ಇಸ್ ಕಾಲ್ಡ್ ಆಸ್ ಟರ್ಮ್ಸ್. ಓಕೆ, ಈಗ ಇದೇ ಟರ್ಮ್ಸ್ ನ ನೀವು, ಈಗ ಟರ್ಮ್ಸ್ ಅಂದ್ರೆ ಯಾವ್ದು, ಫಾರ್ ಎಕ್ಸಾಂಪಲ್ 2x ಇಸ್ ಅ ಟರ್ಮ್. ನೋಡಿ, ಕಂಬೈನ್ ಮಾಡ್ತಾ ಇದೀನಿ ಕಾನ್ಸ್ಟೆಂಟ್ ವೇರಿಯಬಲ್ ಕಂಬೈನ್ ಮಾಡ್ಬೋದು. 2 into 1 ಅಥವಾ 2 into 3 6 ಅಂತಾನು ಬರಿಬಹುದು. ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ವಿತ್ ಕಾನ್ಸ್ಟೆಂಟ್, ವೇರಿಯಬಲ್ ವಿತ್ ವೇರಿಯಬಲ್, ಆರ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್, ಈ ತರ ಕಾಂಬಿನೇಷನ್. ಅಥವಾ ನೀವು ಬರೀ ಸೆಪರೇಟ್ ಆಗಿ ಎಕ್ಸ್ ಬರಿತೀರಾ, ಅದು ವೇರಿಯಬಲ್, ಅದು ಟರ್ಮ್. ಸೊ ಈ ತರ ಎಲ್ಲ ಇದ್ದಾಗ ಅದನ್ನ ಟರ್ಮ್ಸ್ ಅಂತ ಹೇಳ್ತಾರೆ. ಇದೇ ಟರ್ಮ್ಸ್ ನ ನೀವು ಇಫ್ ಯು ಗೋ ಅಂಡ್ ಇದೇ ಟರ್ಮ್ಸ್ ನ ನೀವು ಇಫ್ ಯು ಕಂಬೈನ್ ವಿತ್ ಪ್ಲಸ್ ಆರ್ ಮೈನಸ್, ಅದನ್ನೇ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಕರೆಯೋದು. ನಾವು ಓಡಾಡ್ತಿದ್ದಿದ್, ನಮಗೆ ಬೇಕಾಗಿದ್ದ ಮೀನಿಂಗ್ಗೆ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು. ಸಿಂಪಲ್, ಇಲ್ಲಿರೋ ಟರ್ಮ್ಸ್ ನ ಯೂಸ್ ಮಾಡ್ತೀನಿ. x² 2x 6 ನ ಬರಿತೀನಿ. ನಾನು ಇಲ್ಲಿ x² + 2x + 6 ಇರೋದನ್ನ ಪ್ಲಸ್ ಮೈನಸ್ ಅಂತ ಬರಿತೀನಿ. ಅಂಡ್ ನಾಟ್ ನೆಸೆಸರಿ ದಟ್ ಇಲ್ಲಿ ಯಾವಾಗ್ಲೂ ಮೈನಸ್ ಬರಿಬೇಕು, ಇಲ್ಲಿ ಪ್ಲಸ್ ಬರೋದ್ರು ಸ್ಟಿಲ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗೂ ಪಾಲಿನಾಮಿಯಲ್ಗೂ ಏನು ಅಂತದೇನು ವ್ಯತ್ಯಾಸ ಇದೆ? ತುಂಬಾ ಸಿಂಪಲ್. ಈಗ ನೋಡಿ, ಪಾಲಿನಾಮಿಯಲ್ ಅರ್ಥ ಮಾಡ್ಕೊಳ್ಳೋಣ. ಟರ್ಮ್ಸ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಪಾಲಿನಾಮಿಯಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್, ಪಾಲಿನಾಮಿಯಲ್ ಇಸ್ ಯೂಶಲಿ ಡಿಫೈನ್ಡ್ ಆಸ್ P of x. ಇದನ್ನ ಹೆಂಗ್ ಓದ್ತೀವಿ ನಾವು? ಪಾಲಿನಾಮಿಯಲ್ ಇನ್ ವೇರಿಯಬಲ್ ಎಕ್ಸ್ ಅಂತ ಓದ್ತೀವಿ. ಇಟ್ ಈಸ್ ಈಕ್ವಲ್ ಟು, ಇಲ್ಲಿರೋದು ಪಾಲಿನಾಮಿಯಲ್, ಎಸ್ ಇಟ್ ಈಸ್ ಅ ಪಾಲಿನಾಮಿಯಲ್. ಇದನ್ನ ಇಲ್ಲಿ ಬರಿತೀನಿ, x² + 2x - 6. ಈಗ ಏನಕ್ಕೆ ಇದನ್ನ ಪಾಲಿನಾಮಿಯಲ್ ಅಂತ ಬರ್ದೆ? ಪಾಲಿನಾಮಿಯಲ್ ಅಲ್ಲಿ ನೀವು ಚೆಕ್ ಮಾಡ್ಬೇಕಾಗಿರೋದು ಒಂದೇ ಒಂದು, ಸಿಂಪಲ್. ಏನದು? ವೇರಿಯಬಲ್ ಇದೆ ಅಲ್ವಾ, ವೇರಿಯಬಲ್ ಸೇಮ್ ಇದೆ, ವೇರಿಯಬಲ್ ಪವರ್ ನ ನೀವು ಚೆಕ್ ಮಾಡಬೇಕು. ಓಕೆ, ಆ ಪವರ್ ಈ ವೇರಿಯಬಲ್ ಪವರ್, ಇಟ್ ಹ್ಯಾಸ್ ದ ಪವರ್ ಟು ಟೆಲ್ ವೆದರ್ ಇಟ್ ಈಸ್ ಅ ಎಕ್ಸ್ಪ್ರೆಷನ್ ಆರ್ ಪಾಲಿನಾಮಿಯಲ್. ಸಿಂಪಲ್. ಪವರ್ ಯಾವುದೇ ಕಾರಣಕ್ಕೂ ಹೋಲ್ ನಂಬರ್ ಸೆಟ್ ನ ಬಿಟ್ಟು ಆಚೆಗಡೆ ಹೋಗಂಗಿಲ್ಲ. ಹೋಲ್ ನಂಬರ್ ಅಂದ್ರೆ ಯಾವ್ದು 0 1 2 3 4. ಸೊ 0 ಇರ್ಬೋದು,
ಓಕೆ, ಈಗ ನೋಡಿ ಇಲ್ಲಿ ಎಕ್ಸ್ ಪವರ್ 2 ಇದೆ, ಇದಕ್ಕೇನಿದೆ ಎಕ್ಸ್ ಪವರ್ 1 ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ ಏನರ್ಥ, ಇಂಟು 1 ಅಂತ ಬರಿಬೋದಾ? ಅಂಡ್ ವಿ ನೋ ದಟ್ ಎಕ್ಸ್ ಪವರ್ 0 ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ ಎಕ್ಸ್ ಪವರ್ 0 ಅಂತ ಅರ್ಥ. 0ಗಿಂತ ಕಡಿಮೆ ಇರಂಗಿಲ್ಲ ಅಂದ್ರೆ ನೆಗೆಟಿವ್ ನಂಬರ್ಸ್ ಇರಂಗಿಲ್ಲ. 0 1 ಮಧ್ಯ ಫ್ರಾಕ್ಷನಲ್ ಪವರ್ಸ್. ಈಗ ಎಕ್ಸಾಂಪಲ್ ಒಂದು ತಗೊಂಡ್ರೆ ರೂಟ್ ಎಕ್ಸ್ ಪ್ಲಸ್ 2 ಇಂಟು ರೂಟ್ ಎಕ್ಸ್ ಪ್ಲಸ್ 6 ಅಂತ ತಗೋತೀನಿ. ಇದು ಆಡ್ ಮಾಡಿದ್ರೆ 3 ರೂಟ್ ಎಕ್ಸ್ ಆಗುತ್ತೆ. 3 ರೂಟ್ ಎಕ್ಸ್ ಪ್ಲಸ್ 6 ಇದನ್ನ ಪಾಲಿನಾಮಿಯಲ್ ಅಂತ ಹೇಳ್ಬೋದಾ? 3 ಇಂಟು ಎಕ್ಸ್ ಪವರ್ 1/2 ಬರುತ್ತೆ, ಫ್ರಾಕ್ಷನಲ್ ಪವರ್, ಅದು ಬರಂಗಿಲ್ಲ. ಸೊ ಟು ಅವಾಯ್ಡ್ ದಿಸ್ ಅಂಡ್ ನೆಗೆಟಿವ್ ಪವರ್ ಅವ್ರೇನ್ ಹೇಳಿದ್ದಾರೆ, ಹೋಲ್ ನಂಬರ್ ಪವರ್ ಇಟ್ಕೊಳ್ಳಿ, ಅದು ಇಟ್ಕೊಂಡ್ರೆ ಪಾಲಿನಾಮಿಯಲ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬೇಸಿಕ್ಸ್ ಆಫ್ ಪಾಲಿನಾಮಿಯಲ್ಸ್. ಒಂದು ಟೈಪ್ ಆಫ್ ಪಾಲಿನಾಮಿಯಲ್ ದಟ್ ಈಸ್ ಬೇಸ್ಡ್ ಆನ್ ಡಿಗ್ರಿ. ಈಗ ಡಿಗ್ರಿ ಅಂದ್ರೆ ಏನು? ಸಿಂಪಲ್, ಈಗ ನಮ್ಮ ಲೈಫಲ್ಲೇ ಎಕ್ಸಾಂಪಲ್ ತಗೊಳ್ಳೋಣ. ಡಿಗ್ರಿ ಅಂದ ತಕ್ಷಣ ನಾವೇನ್ ಹೇಳ್ತೀವಿ? ಎಲ್ಲಿವರೆಗೂ ಡಿಗ್ರಿ ಮಾಡಿದ್ಯಾ ಅಂದ್ರೆ ಏನ್ ಹೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಕ್ಲಾಸ್ 10 ಓದ್ತಾ ಇದೀವಿ, ಯಾರಾದ್ರೂ ಬಂದು ನೀವು ಏನ್ ಓದ್ತಿದ್ಯಾ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಂತಾನೆ ಹೇಳ್ತೀರಾ. ಯಾವ್ದೋ ಒಬ್ಬ ಸ್ಟೂಡೆಂಟ್ ಫಸ್ಟ್ ಪಿ ಯು ಇದ್ರೆ ಫಸ್ಟ್ ಪಿ ಯು ಅಂತ ಹೇಳ್ತಾನೆ, ಸೆಕೆಂಡ್ ಪಿ ಯು ಇದ್ರೆ ಸೆಕೆಂಡ್ ಪಿ ಯು ಅಂತ ಹೇಳ್ತಾನೆ. ಸೊ ನೀವು ಎಲ್ಲಿವರೆಗೂ ಓದಿರ್ತಿರೋ, ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಎಜುಕೇಶನ್ ವಿಚ್ ಯು ಆರ್ ಡೂಯಿಂಗ್ ನೌ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಟೆಲ್ ಆಸ್ ಅ ಆನ್ಸರ್. ನೀವು 3rd ಸ್ಟ್ಯಾಂಡರ್ಡ್ ಓದಿದೀರಾ ಹಂಗನ್ಬಿಟ್ಟು 3rd ಅಂತ ಹೇಳಲ್ಲ, ಕರೆಕ್ಟಾ? ಸೊ ನೀವು ಯಾವ್ದು ಮ್ಯಾಕ್ಸಿಮಮ್ ಓದ್ತಿರ್ತೀರೋ ಅದನ್ನ ಹೇಳ್ತೀರಾ. ಸೇಮ್ ಅಪ್ಲೈಸ್ ಹಿಯರ್ ಆಲ್ಸೋ. ಎನಿ ಪಾಲಿನಾಮಿಯಲ್ ಯು ಟೇಕ್, when you take the polynomial, the highest power of variable in that polynomial is called as degree. ಓಕೆ, ಅದೇ ತರ ಇಲ್ಲಿ ನೋಡ್ಬೋದಲ್ಲ ನೀವು, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, 3rd ಡಿಗ್ರಿ ಪಾಲಿನಾಮಿಯಲ್, 4th ಡಿಗ್ರಿ ಪಾಲಿನಾಮಿಯಲ್. ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ಓಕೆ, ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್ ನ ಏನಂತ ಕರೀತಾರೆ? ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಫಸ್ಟ್ ಅದ್ ಏನ್ ಕರೀತಾರೆ ಅಂತ ಅರ್ಥ ಮಾಡ್ಕೋಣ. ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್ ಇಸ್ ಕಾಲ್ಡ್ ಆಸ್ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಅಂತ ಹೇಳ್ತಾರೆ. ಜನರಲ್ ಫಾರ್ಮ್ ಏನು? ಫಸ್ಟ್ ಡಿಗ್ರಿ ಅಂದ್ರೆ ಹೈಯೆಸ್ಟ್ ಪವರ್ ಇಸ್ 1. ಓಕೆ, ಸೊ ಹೈಯೆಸ್ಟ್ ಪವರ್ 1 ಅಂದ್ರೆ ಹೆಂಗಿರುತ್ತೆ? ಎಕ್ಸ್ ಪವರ್ 1 ಎಕ್ಸ್ ಇರಲೇಬೇಕು. ಅದು ಎಕ್ಸ್ ಗಿಂತ ಕಡಿಮೆನೂ ಇರ್ಬೋದು. ಎಕ್ಸ್ ಗಿಂತ ಕಡಿಮೆ ಅಂದ್ರೆ ಯಾವುದು? ಎಕ್ಸ್ ಪವರ್ 0. ಯೂಶಲಿ ಎಕ್ಸ್ ಪವರ್ 0 ಬರೋದು ಯಾವ್ದಕ್ಕೆ? ಕಾನ್ಸ್ಟೆಂಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತಗೊಂಡ್ರೆ ನೀವು ಜನರಲ್ ಫಾರ್ಮ್ ಬರೀತೀರಾ ಅನ್ಕೊಂಡಿದ್ದೀನಿ. 2x + 3. ಈಗ ನೋಡಿ ಎಕ್ಸ್ ಪವರ್ 1 ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅಂತ ಅರ್ಥ. ಅಂಡ್ ವಿ ನೋ ಎಕ್ಸ್ ಪವರ್ 0 ಇಸ್ 1. ಸೊ ಎಕ್ಸ್ ಪವರ್ ಮ್ಯಾಕ್ಸಿಮಮ್ ಪವರ್ ಏನಿದ್ರಲ್ಲಿ? ಇಟ್ ಇಸ್ 1. ಸೊ ನಾನು ಏನಂತ ಬರಿಬಹುದು? 2 ಜನರಲೈಸ್ ಮಾಡಿದ್ರೆ 2 ಜಾಗದಲ್ಲಿ a ಅಂತ ಬರಿಬಹುದು, ಪ್ಲಸ್ 3 ಜಾಗದಲ್ಲಿ ಏನ್ ಬರಿಬಹುದು? b ಅಂತ ಬರಿಬಹುದು. ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್. ಪ್ಲಸ್ ಇರ್ಬೇಕಂತ ಏನಿಲ್ಲ, ನೀವು ಬೇಕಾದ್ರೆ ಮೈನಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಡಿಗ್ರಿ. Second degree polynomials are called as quadratic polynomials. One of the most important, most weighted type of polynomial which is there. ಇದ್ರದ್ದೇನು? ಮ್ಯಾಕ್ಸಿಮಮ್ ಏನಿರ್ಬೇಕು ಇದಕ್ಕೆ? ಮ್ಯಾಕ್ಸಿಮಮ್ ಇದಕ್ಕೆ ಪವರ್ 2 ಇರಬೇಕು. ಸೊ ಎಕ್ಸ್ ಸ್ಕ್ವೇರ್, ಓಕೆ, ಎಲ್ಲ ಪ್ಲಸ್ ಅಲ್ಲೇ ಬರಿತೀವಿ, ಪ್ಲಸ್ ಎಕ್ಸ್ ಪವರ್ 1 ಪ್ಲಸ್ ಎಕ್ಸ್ ಪವರ್ 0 ಅಂತ ಬರಿತೀವಿ. ಅಂಡ್ ಅದ್ರ ಪಕ್ಕ ಒಂದು ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇತ್ತಲ್ಲ, ಅದೇ ತರ ಇಲ್ಲಿ ಎ ಬರಿತೀನಿ, ಇಲ್ಲಿ ಬಿ ಬರಿತೀನಿ, ಇಲ್ಲಿ ಸಿ ಬರ್ತೀನಿ. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಒಂದು ಎಕ್ಸಾಂಪಲ್ 3x² + 2x - 6. ಇದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಅಂದ್ರೆ ಸೆಕೆಂಡ್ ಡಿಗ್ರಿ. ಸೆಕೆಂಡ್ ಡಿಗ್ರಿ ಅಂದ್ರೆ ಏನು? ಮ್ಯಾಕ್ಸಿಮಮ್ ಪವರ್ ಇಸ್ 2. ನೆಕ್ಸ್ಟ್ ಯಾವ್ದಿದೆ? 3rd ಡಿಗ್ರಿ ಪಾಲಿನಾಮಿಯಲ್. 3rd ಡಿಗ್ರಿನ ಕ್ಯೂಬಿಕ್ ಅಂತ ಕರೀತಾರೆ. ನೀವು ಇವೆರಡು ಗೆಸ್ ಮಾಡಿದ್ಮೇಲೆ ನೀವು ಇದನ್ನೇ ಹೇಳ್ಬೋದು ನೆಕ್ಸ್ಟ್ ಹೆಂಗಿರುತ್ತೆ ಜನರಲ್ ಫಾರ್ಮ್. ಎ ಜೊತೆಗೆ ಮ್ಯಾಕ್ಸಿಮಮ್ ಪವರ್ ಏನೋ 3 ಇರಬೇಕು. ax³ + bx² + cx 1 ಆಯ್ತು, ಪ್ಲಸ್ ಸಿ ಆದ್ಮೇಲೆ ಯಾವುದು? ಡಿ. ಇದು ಕ್ಯೂಬಿಕ್ ಪಾಲಿನಾಮಿಯಲ್. ಅಂಡ್ ಈ ತರ 4th ಡಿಗ್ರಿ ಪಾಲಿನಾಮಿಯಲ್ಸ್ ನ ಬೈ ಕ್ವಾಡ್ರಾಟಿಕ್ ಅಂತಾರೆ ಅಥವಾ ಕ್ವಾರ್ಟಿಕ್ ಅಂತಾರೆ. ಕ್ವಾರ್ಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತಾರೆ. ಇದ್ರದ್ದು ಏನಿರುತ್ತೆ? a × x ಪವರ್ 4, ನೆಕ್ಸ್ಟ್ b × x ಪವರ್ 3, c × x ಪವರ್ 2, d × x ಪವರ್ 1 ಪ್ಲಸ್ e ಅಂತ ಇರುತ್ತೆ. So these are the types of polynomials based on degree. And ಇನ್ನೊಂದು based on terms ಓದಿದ್ದೀರಾ class 10 ಗೆ. Let us keep it only for based on degree. Now that we have understood what is a polynomial, what are the types of polynomials, ಪ್ರತಿಯೊಂದು ಪಾಲಿನಾಮಿಯಲ್ಗೂ ಒಂದು ವ್ಯಾಲ್ಯೂ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಿಕಾಸ್ ಎಕ್ಸ್ ಇಸ್ ಅ ವೇರಿಯಬಲ್, ವೇರಿಯಬಲ್ಗೆ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು, ಕರೆಕ್ಟ್? ಸೊ ಆ ವ್ಯಾಲ್ಯೂ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡೋದು, ಆ ವ್ಯಾಲ್ಯೂ ನಮಗೆ ಹೆಂಗ್ ಬರುತ್ತೆ, ಪಾಲಿನಾಮಿಯಲ್ ವ್ಯಾಲ್ಯೂ ಅಲ್ಲಿ ಏನು ಅನ್ನೋದನ್ನ ಇವಾಗ ಕಲಿಯೋಣ. ಓಕೆ, for that I have taken one example of polynomial. P of x is equal to x² - 4x + 4. ಈಗ I am going to substitute values for, I am going to replace the values for, ಇದಾಗಿಲ್ಲ, ಇನ್ನೊಂದ್ಸರಿ ಒಂದು ನಿಮಿಷ ಹೋಗಿದೆ ಅಂತ ಅನ್ಕೋ, ಆಗಿದೆಯಾ? ಓಕೆ,
Now we have learned what is a polynomial, what are the types of polynomials. Polynomials ಅಲ್ಲಿ ವೇರಿಯೇಬಲ್ಸ್ ಇದೆ ಅಂದ್ರೆ we have to substitute some values. ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಕೊಡಬೇಕು, ಕರೆಕ್ಟ್? ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಡು ವಿ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಇನ್ ಅ ಪಾಲಿನಾಮಿಯಲ್. ಓಕೆ, ಈಗ given for the same thing I have taken an example p of x is equal to x square minus 4x plus 4. Let's keep on giving values for x. Now suppose if I write x is equal to 1, ನಾನು x is equal to 1, ನಾನು ವ್ಯಾಲ್ಯೂ x is equal to 1 ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಬರುತ್ತೆ. ಈ ಪಾಲಿನಾಮಿಯಲ್ ಏನಾಗುತ್ತೆ? ವೆರಿ ಸಿಂಪಲ್. ಪಾಲಿನಾಮಿಯಲ್ ಏನಾಗುತ್ತೆ? ಪಿ ಆಫ್ ಇಲ್ಲೇನೋ ಚೇಂಜ್ ಆಗುತ್ತೆ. ಅದೇ ತರ ಎಕ್ಸ್ ಜಾಗದಲ್ಲಿ ಏನೋ ಬರಿಬೇಕು, -4 ಇಂಟು ಈ ಜಾಗದಲ್ಲೂ ಏನೋ ಬರಿಬೇಕು, +4 ಅಂತ ಬರಿಬೇಕು. ಸೊ ಎಕ್ಸ್ ಜಾಗದಲ್ಲಿ ನಾನು ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಏನ್ ಬರಿಬೇಕು? ನಾನು 1. ಸೊ ಪಿ ಆಫ್ 1 ಆಗುತ್ತೆ. ಪಾಲಿನಾಮಿಯಲ್ ಪಿ ಆಫ್ 1 is equal to 1 square minus 4 into 1 plus 4. ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ವ್ಯಾಲ್ಯೂಸ್. 1 ಸ್ಕ್ವೇರ್ ಪಿ ಆಫ್ 1 ಏನಾಗುತ್ತೆ? ಪಿ ಆಫ್ 1 is equal to 1 minus 4 into 1 is -4 plus 4. -4 plus 4 cancel. So the value of p of 1 is equal to 1. ಈಗ x is equal to 1 ಇತ್ತು. ಸೊ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಯ್ತು? p of 1 ಆಯ್ತು. x is equal to 2 ಇದ್ರೆ p of 2. x is equal to -10 ಇದ್ರೆ p of -10. ಅದೇ ತರ ಜನರಲೈಸ್ ಮಾಡಿದ್ರೆ, ಇಫ್ ಐ ಜನರಲೈಸ್, ಸಪೋಸ್ x is equal to k, ಜನರಲೈಸ್ ಮಾಡ್ತೇನೆ. x is equal to k ವೇರ್ k is ಎನಿ ರಿಯಲ್ ನಂಬರ್. ಯಾವ ತರ ನಂಬರ್ ಆಗಿರ್ಬೇಕು? k is nothing but a ರಿಯಲ್ ನಂಬರ್, ಅಂದ್ರೆ p/q ಫಾರ್ಮ್ ಅಲ್ಲಿ ಇರ್ಬೇಕು. ಆ ತರ ನಂಬರ್ಸ್ ನೀವು ತಗೊಂಡ್ರೆ ಪಾಲಿನಾಮಿಯಲ್ ಏನಂತ ಬರೀಬಹುದು? ದ ಪಾಲಿನಾಮಿಯಲ್ p of x is nothing but p of k. ದಿಸ್ ಇಸ್ ಜನರಲೈಸ್ಡ್ ಸ್ಟೇಟ್ಮೆಂಟ್. ವ್ಯಾಲ್ಯೂನ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು. ಓಕೆ, ಈಗ ಇದೇ ತರ ಇನ್ನ ಒಂದೆರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ x is equal to 2. ಏನಾಯ್ತು? x is equal to 1 ಆಯ್ತು. -1 ಮಾಡಿದ್ರೆ ಏನಾಗುತ್ತೆ? -2 ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಗೊತ್ತಿದೆ. x is equal to 2 ತಗೋತೀವಿ. ಓಕೆ, ನಾನು ಇದು ಏನಕ್ಕೆ ತಗೋತಾ ಇರೋದು? ಬಿಕಾಸ್ ದೇರ್ ಇಸ್ ಸಮಥಿಂಗ್ ಹಿಡನ್ ಫಾರ್ ದಿಸ್ ನಂಬರ್, ಫಾರ್ ದಿಸ್ ಪಾಲಿನಾಮಿಯಲ್. ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. x is equal to 2 ತಗೊಂಡಾಗ ಪಾಲಿನಾಮಿಯಲ್ ಏನಾಗುತ್ತೆ? p of 2. ಸೊ x ಎಲ್ಲೆಲ್ಲಿ ಬರ್ದಿದ್ದೀನೋ ಅಲ್ಲೆಲ್ಲ ನಾನು ಏನು ತಗೋಬೇಕು? ಅಲ್ಲೆಲ್ಲ ನಾನು 2 ತಗೋಬೇಕು. ಸೊ 2 ಸ್ಕ್ವೇರ್ -4 ಇಂಟು 2 ಪ್ಲಸ್ 4. ಸೊ ವ್ಯಾಲ್ಯೂ ಏನಾಗುತ್ತಿದ್ದು? 4 - 8 ಪ್ಲಸ್ 4. ಪಾಸಿಟಿವ್ 4 ಎರಡು ಸರಿ ಇದೆ. ಸೊ 8 - 8 ವಿಚ್ ಇಸ್ ಈಕ್ವಲ್ ಟು 0. ನೌ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟು? ನೀವು ಯಾವುದೋ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ದಟ್ ವ್ಯಾಲ್ಯೂ ಹ್ಯಾಸ್ ದ ಪವರ್, ದಟ್ ವ್ಯಾಲ್ಯೂ ಇಸ್ ಕೇಪಬಲ್ ವೆನ್ ರೀಪ್ಲೇಸ್ಡ್ ಇನ್ ದ ಸ್ಪೇಸ್ ಆಫ್ ಪಾಲಿನಾಮಿಯಲ್. ಆ ಜಾಗದಲ್ಲಿ ರೀಪ್ಲೇಸ್ ಮಾಡಿದಾಗ ಪಾಲಿನಾಮಿಯಲ್ ಫುಲ್ ವ್ಯಾಲ್ಯೂನ 0 ಮಾಡ್ಬಿಡ್ತು. ಅಂಡ್ ಎಲ್ಲಾ ನಂಬರ್ ಕೈಲೂ ಇದಾಗಲ್ಲ. ಈಗ ನೋಡಿ, ಇಲ್ಲೇ 1 ಮಾಡಿದೀರಾ, ನೀವು ಟ್ರೈ ಮಾಡಿ, -1 ಟ್ರೈ ಮಾಡಿ, -3 ಟ್ರೈ ಮಾಡಿ, 3 ಟ್ರೈ ಮಾಡಿ, ಎಲ್ಲಾ ನಂಬರ್ ಕೈಲೂ ಈ ಕೆಲಸ ಮಾಡಕ್ಕಾಗಲ್ಲ. ಪ್ರತಿಯೊಂದು ಪಾಲಿನಾಮಿಯಲ್ಗೂ ಕೆಲವು ನಂಬರ್ಸ್, ವೆನ್ ಯು ಸಬ್ಸ್ಟಿಟ್ಯೂಟ್ ದಟ್ ನಂಬರ್ಸ್ ಇಟ್ ಸೆಲ್ಫ್, ಯು ಆರ್ ಏಬಲ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಆಸ್ 0. ಸೊ ಈ ತರ ಕೆಲವೇ ನಂಬರ್ಸ್ ಇದೆ ಅಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್. ದ ನಂಬರ್ which is capable of making value of polynomial as 0 is called as zero of a polynomial. Zero of polynomial. Okay, zero polynomial ಬೇರೆ, zero of a polynomial ಬೇರೆ. Zero of a polynomial ಅಂದ್ರೆ it is a value. It is a value. So ಇಲ್ಲಿ 2 ಇದೆ, ಆ ತರ ಬೇರೆ ಎಕ್ಸಾಂಪಲ್ಸ್ ಬೇರೆ ನಂಬರ್ಸ್ ಬರುತ್ತೆ. ಜನರಲೈಸ್ ಮಾಡಿ, ಇಲ್ಲಿ ಜನರಲೈಸ್ ಮಾಡಿದ್ನಲ್ಲ ಅದೇ ತರ x is equal to k ಅಂತ ತಗೋತೀವಿ. x is equal to k is called zero of a polynomial if ಯಾವಾಗ? if p of k is equal to ಏನಾಗಬೇಕು? ವ್ಯಾಲ್ಯೂ ಏನಾಗಬೇಕು? p of k is equal to 0. this is the generalized form of zero of a polynomial. ನಿಮ್ಮ ಕ್ಲಾಸ್ 10 ಇಡೀ ಚಾಪ್ಟರ್ 80% of it is dependent on zero of a polynomial. Okay, so it is very important. Zero of a polynomial ಅಂದ್ರೆ ಯಾವ ವ್ಯಾಲ್ಯೂ when you replace it in the place of x, you are getting the value of polynomial as 0. ಆ ತರ ನಂಬರ್ಸ್ ನ zero of a polynomial ಅಂತೀವಿ. What all concepts we learnt till now, everything is going to get connected from now. Let's see how that turns out. Okay, ಫಸ್ಟ್ ನಾವು ಓದಿದ್ದು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಓದ್ಬೇಕಾದ್ರೆ ಡಿಗ್ರಿ ಅಂತ ಒಂದು ಓದಿದ್ವಿ, ದ ಮ್ಯಾಕ್ಸಿಮಮ್ ಪವರ್ ಆಫ್ ದ ವೇರಿಯಬಲ್ ಇನ್ ದ ಗಿವನ್ ಪಾಲಿನಾಮಿಯಲ್. ಕರೆಕ್ಟ್? ನಾವು zeros of polynomials and degree of polynomial have a relation. ಒಂದು ಅವಿನಾಭಾವ ಸಂಬಂಧ ಇದೆ. ಏನದು? ಸಿಂಪಲ್. ಲೀನಿಯರ್ ಪಾಲಿನಾಮಿಯಲ್ ಫಸ್ಟ್ ನಾವು ಓದಿದ್ದು. ವಾಟ್ ಈಸ್ ದ ಡಿಗ್ರಿ ಆಫ್ ದಟ್ ಪಾಲಿನಾಮಿಯಲ್? ಇಟ್ ಈಸ್ 1.
Number of zeros of polynomial will always be equal to degree of that polynomial. ಈಗ linear polynomial degree ಏನು 1. So how many number of zeros can you find for a linear polynomial? It is always 1. Check ಮಾಡ್ಕೊಳ್ಳಿ. Any linear polynomial you take, make sure you make the polynomial value 0 and you find the zero of a polynomial. ಅದನ್ನು find ಮಾಡಿದಾಗ ನಿಮಗೆ ಸಿಗದೇ ಒಂದು. Okay? Next, quadratic polynomial. General form is ax square plus bx plus c. It is a second degree polynomial. Degree and number of zeros are related. They are equal. So number of zeros is 2. Same goes with cubic polynomial. It is 3. Okay. ಈಗ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗಿರೋದು, ಸಪೋಸ್ ಯಾವುದೋ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಬರೀ ಒಂದೇ ರೂಟ್ ಬಂತು ಅಂದ್ರೆ ಒಂದು ಝೀರೋನೇ ಬಂತು ಅಂದ್ರೆ ಇಸ್ ಇಟ್ ಓಕೆ? ಸಿಂಪಲ್. ನಾವಿಲ್ಲಿ ಏನ್ ನಂಬರ್ಸ್ ಬರುದ್ವೋ ಕಂಪಲ್ಸರಿ ಪ್ರತಿಯೊಂದು ಪಾಲಿನಾಮಿಯಲ್ಗೂ ಎರಡೇ ಇರ್ಬೇಕಂತ ಏನಿಲ್ಲ. ಮ್ಯಾಕ್ಸಿಮಮ್ 2 ಇರ್ಬೋದು. ಪ್ರತಿ ಲೀನಿಯರ್ ಪಾಲಿನಾಮಿಯಲ್ಗೂ ಒಂದೇ ಇರ್ಬೇಕಂತ ಏನಿಲ್ಲ. ಇಟ್ ಕ್ಯಾನ್ ಬಿ 0 ಆರ್ ಇಟ್ ಕ್ಯಾನ್ ಬಿ 1, ಬಟ್ 1ಗಿಂತ ಜಾಸ್ತಿ ಇರಕ್ಕಾಗಲ್ಲ. ಟು ಅಂಡರ್ಸ್ಟ್ಯಾಂಡ್ ಮೋರ್, ಇನ್ನೊಂದು ಸ್ವಲ್ಪ ಇನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜಾಮೆಟ್ರಿಕಲಿ ಸೊ ದಟ್ ಅವರ್ ಡೌಟ್ಸ್ ವಿಲ್ ಗೆಟ್ ಕ್ಲಿಯರ್ಡ್. ಓಕೆ, ಫಸ್ಟ್ ಯಾವ್ದನ್ನ ನೋಡೋಣ? ಫಸ್ಟ್ ಲೀನಿಯರ್ ಪಾಲಿನಾಮಿಯಲ್ ನೋಡೋಣ. ಓಕೆ, ಇಫ್ ಐ ಪ್ಲಾಟ್ ಲೀನಿಯರ್ ಪಾಲಿನಾಮಿಯಲ್ ಆನ್ ಅ ಗ್ರಾಫ್, ಒಂದು ಗ್ರಾಫ್ ಮೇಲೆ ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ನಾನು ಪ್ಲಾಟ್ ಮಾಡಕ್ ಟ್ರೈ ಮಾಡಿದ್ರೆ ಇದೇ ಲೀನಿಯರ್ ಪಾಲಿನಾಮಿಯಲ್ ನ ಐ ವಿಲ್ ಆಲ್ವೇಸ್ ಗೆಟ್ ಅ ಸ್ಟ್ರೇಟ್ ಲೈನ್. ಲೀನಿಯರ್ ಪಾಲಿನಾಮಿಯಲ್ ನೀವು ಹೆಂಗಾದ್ರೂ ಬರೀರಿ, ಯು ವಿಲ್ ಗೆಟ್ ಅ ಸ್ಟ್ರೇಟ್ ಲೈನ್. ಅಂಡ್ ನಮಗ್ ಕನ್ಸರ್ನ್ ಇರೋದು ಝೀರೋಸ್ ಆಫ್ ಪಾಲಿನಾಮಿಯಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕರೆಕ್ಟಾ? ಸೊ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಸಿಂಪಲ್. ಎಕ್ಸ್ ಆಕ್ಸಿಸ್ ಎಲ್ರಿಗೂ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಬ್ಸರ್ವ್ ಮಾಡೋದಕ್ಕೆ ನಮಗೆ ಎಕ್ಸ್ ಆಕ್ಸಿಸ್ ಸಾಕು. ಕಮ್ ನಿಯರ್ ದ ಎಕ್ಸ್ ಆಕ್ಸಿಸ್. ಲುಕ್ ಅಟ್ ದ ಪಾಯಿಂಟ್ ವೇರ್ ಸ್ಟ್ರೈಟ್ ಲೈನ್ ಇಸ್ ಕಟ್ಟಿಂಗ್ ದ ಎಕ್ಸ್ ಆಕ್ಸಿಸ್. ಎಲ್ಲಿ ಎಕ್ಸ್ ಆಕ್ಸಿಸ್ ಕಟ್ ಆಗ್ತಿದೆಯೋ ಆ ಸ್ಟ್ರೈಟ್ ಲೈನ್ ಮಾಡಿರೋ ಕಟ್ ಎಲ್ಲಿ? ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್. ಇದಕ್ಕೊಂದು ಹೆಸರು ಕೊಡ್ತೀನಿ, ಐ ನೇಮ್ ಇಟ್ ಆಸ್ ಎ. ಸೊ ದಿಸ್ ಇಸ್ ದ ಝೀರೋ ಆಫ್ ದ ಲೀನಿಯರ್ ಪಾಲಿನಾಮಿಯಲ್. ಏನ್ ನಾನು ಹೇಳ್ದೆ, ಒಂದಕ್ಕಿಂತ ಜಾಸ್ತಿ ಇರಕ್ ಆಗಲ್ಲ. ಓಕೆ, ಈಗ ಟೆಲ್ ಮಿ, ಕ್ಯಾನ್ ಯು ರೈಟ್ ಎನಿ ಸ್ಟ್ರೇಟ್ ಲೈನ್ ವಿಚ್ ಕಟ್ಸ್ ದ ಎಕ್ಸ್ ಆಕ್ಸಿಸ್ ಅಟ್ 2 ಪಾರ್ಟ್ಸ್? ಎಕ್ಸ್ ಆಕ್ಸಿಸ್ ಅಲ್ಲಿ 2 ಪಾರ್ಟ್ ಅಲ್ಲಿ ಕಟ್ ಮಾಡಕ್ ಆಗತ್ತಾ? ಇಂಪಾಸಿಬಲ್. either you can change the direction. ಇದೇ ಡೈರೆಕ್ಷನ್ ನೀವು ಚೇಂಜ್ ಮಾಡ್ಬೋದು. ಬೇಕಾದ್ರೆ ಚೇಂಜ್ ಮಾಡಿದ್ರೆ ಯಾವ ತರ ಬರೀತೀರಾ? ಇದೇ ತರ ನೀವು ಎಕ್ಸ್ ಅಂಡ್ ವೈ ಬರ್ದಾಗ ಯು ಕ್ಯಾನ್ ಮೇ ಬಿ ಚೇಂಜ್ ದ ಡೈರೆಕ್ಷನ್. ಈ ತರ ಏನಾರ ಬರೀಬಹುದು. ಬಿಟ್ರೆ ನೋ ವೇರ್ ಇಟ್ ಈಸ್ ಇಂಪಾಸಿಬಲ್ ದಟ್ ಒಂದೇ ಎಕ್ಸ್ ಆಕ್ಸಿಸ್ ಮೇಲೆ ಸ್ಟ್ರೈಟ್ ಲೈನ್ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸೊ ವಾಟ್ ಈಸ್ ದ ನೇಚರ್ ಆಫ್ ದ ಗ್ರಾಫ್? ಇವಾಗ ಈ ನೇಚರ್ ಆಫ್ ಅ ಗ್ರಾಫ್ ಬರೀತಾ ಹೋಗೋಣ. ಲೀನಿಯರ್ ಪಾಲಿನಾಮಿಯಲ್ ವಿಲ್ ಹ್ಯಾವ್ ಸ್ಟ್ರೈಟ್ ಲೈನ್ ಆಸ್ ಇಟ್ಸ್ ಗ್ರಾಫ್. ಓಕೆ, ಸೊ ಎಕ್ಸಾಕ್ಟ್ಲಿ ಎಲ್ಲಿ ಕಟ್ ಮಾಡ್ತಿದ್ಯೋ ಅದನ್ನ ಬರುತ್ತೆ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫಾರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳಿದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ನಂಬರ್ ಆಫ್ ಝೀರೋಸ್ 2 ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೇಚರ್ ಆಫ್ ಅ ಗ್ರಾಫ್ ಏನು? ಈ ತರ ಯು ಬರುತ್ತೆ. ಓಪನ್ ಅಪ್ವರ್ಡ್ ಅಂಡ್ ಓಪನ್ ಡೌನ್ವರ್ಡ್ ಅಂತ ಹೇಳ್ತಾರೆ. ಈ ತರ ಶೇಪ್ ನ ಪ್ಯಾರಾಬೋಲಾ ಅಂತ ಕರೀತಾರೆ. ಓಕೆ, ಈಗ ಇದನ್ನೇ ನಾವು ಅಕಸ್ಮಾತ್ ಇದ್ರೊಳಗಡೆ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆ, 3 ತರ ಬರೀತೀನಿ ಇವಾಗ, ಅರ್ಥ ಮಾಡ್ಕೊಳ್ಳಿ. ಅಂಡ್ ಸಿ, ವಿ ಆರ್ ಕನ್ಸರ್ನ್ಡ್ ಓನ್ಲಿ ಅಬೌಟ್ ಝೀರೋಸ್ ಆಫ್ ದ ಗ್ರಾಫ್, ಝೀರೋಸ್ ಆಫ್ ದ ಪಾಲಿನಾಮಿಯಲ್. ನಾವು ಬೇರೆ ಏನ್ರ ಬಗ್ಗೆನೂ ವರಿ ಮಾಡಲ್ಲ. ಬಿಕಾಸ್ ಇಲ್ಲಿರೋ ಕೋಎಫಿಷಿಯಂಟ್ಸ್ ಏನಿದೆಯೋ, ಇಲ್ಲಿ ಕೋಎಫಿಷಿಯಂಟ್ಸ್ಗೂ ಇಲ್ಲಿರೋ ಗ್ರಾಫ್ಗೂ ಒಂದು ಸಂಬಂಧ ಇದೆ. ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್. ನಾವು ಟ್ರೈ ಟು ಫೋಕಸ್ ಓನ್ಲಿ ಅಪಾನ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಈಗ ಸಪೋಸ್ ನಾನು ಇದೇ ತರ ಪ್ಯಾರಾಬೋಲಾ, ಇಫ್ ಐ ಮೇಕ್ ಇಟ್ ಹಿಯರ್, ಈ ತರ ನಾನು ಮಾಡಿದೆ. ಆರ್ ಇಲ್ಲ, ಇನ್ನೊಂದ್ ತರ ಏನ್ ಮಾಡ್ಬೋದು? ಇದೇ ತರ ನಾನು ಮಾಡಿದಾಗ ಇಫ್ ಐ ಮೇಕ್ ಅ ಪಾಲಿನಾಮಿಯಲ್ ಲೈಕ್ ದಿಸ್, ಇಲ್ಲೆಲ್ಲೋ ಮಾಡಿದೆ ಅಂತ ಅನ್ಕೊಳ್ಳಿ. ಇಫ್ ಐ ಮೇಕ್ ಇಟ್ ಸಮ್ವೇರ್ ಲೈಕ್ ದಿಸ್, ಈ ತರ ಮಾಡಿದೆ. ಓಕೆ, ನಾವು ನಾನೇನ್ ಹೇಳಿದೆ, ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಬೇಕು ಅಂದ್ರೆ ಟ್ರೈ ಟು ಸಿ, ಲುಕ್ ಅಟ್ ದ ಎಕ್ಸ್ ಆಕ್ಸಿಸ್. ಎಲ್ಲಿ ಆ ಶೇಪ್ ಕಟ್ ಮಾಡ್ತಿದ್ಯೋ ದಟ್ ವಿಲ್ ಬಿಕಮ್ ಯುವರ್ ಝೀರೋ ಅಂತ ಹೇಳಿದೆ, ಕರೆಕ್ಟಾ? ಸೊ ಎಲ್ಲೆಲ್ಲಿ ಕಟ್ ಮಾಡ್ತಿದೆ ಈಗ? ದ ಪ್ಯಾರಾಬೋಲಾ ಇಸ್ ಕಟಿಂಗ್ ದ ಎಕ್ಸ್ ಆಕ್ಸಿಸ್ ಅಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಸೊ ಯಾವ ತರ ನಿಮಗೆ ಝೀರೋಸ್ ಬರ್ಬೋದು ಅಂತ ಹೇಳೋದಕ್ಕೆ, ಇಟ್ ಕ್ಯಾನ್ ಫಸ್ಟ್ ಝೀರೋ ಯಾವ ತರ ಬಂತು? ನಾವು ಫಸ್ಟ್ ಕೇಸ್ ತಗೊಂಡಿರೋದು, ಇಟ್ ಈಸ್ ಅಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. 2 ಬೇರೆ ಬೇರೆ ಜಾಗದಲ್ಲಿ ಬಂದಿರುವಂತ ಝೀರೋ. 2 ಬೇರೆ ಬೇರೆ ಕಡೆ ಬಂದಿದೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದು? ನೀವೇ ಲಾಜಿಕಲ್ ಯೋಚನೆ ಮಾಡಿ. ಒಂದೇ ಕಡೆ ಬಂದ್ರೆ ಹೆಂಗಿರುತ್ತೆ? ಅದು ಒಂದು ಪಾಸಿಬಿಲಿಟಿ ಅಲ್ವಾ? ಸೊ ನೆಕ್ಸ್ಟ್ ಏನ್ ಬರಿತೀವಿ ನಾವು? ಕೋಇನ್ಸಿಡೆಂಟ್ ಝೀರೋಸ್ ಅಂತ ಬರಿತೀವಿ. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ 2 ಝೀರೋ ಬರೋದು. ಅದ್ ಹೆಂಗ್ ಕಾಣಿಸುತ್ತೆ ನೋಡೋಣ. ಈಗ ಸಿಂಪಲ್, ಇದೇ ತರ
ಲೆಟ್ ಅಸ್ ಟೇಕ್ ಅ ಗ್ರಾಫ್. ಅದು ಹಿಂಗ್ ಬರುತ್ತೆ, ಸಿಂಪಲ್. ಈಗ ಒಂದೇ ಕ್ವಾಡ್ರೆಂಟ್ ಅಲ್ಲಿ ತೋರ್ಸೋದಾದ್ರೆ ಒಂದೇ ಪಾಯಿಂಟ್ ಅಲ್ಲಿ ಕಟ್ ಆಗ್ಬೇಕು. ಇದು ಪ್ಯಾರಾಬೋಲಾ, ಓಪನ್ ಅಪ್ವರ್ಡ್. ಸೊ ಎಲ್ಲಿದೆ? ಎಕ್ಸಾಕ್ಟ್ಲಿ 1 ಪಾಯಿಂಟ್. ಅದೇ ತರ ಇಲ್ಲೆಲ್ಲಾದ್ರೂ ಕೆಳಗಡೆ ಮಾಡ, ಯಾವ ಕ್ವಾಡ್ರೆಂಟ್ ಅಲ್ಲಿ ಬೇಕಾದ್ರೂ ಬರ್ಬೋದು. ಓಕೆ, ಸೊ ಈಗ ಎಲ್ಲೆಲ್ಲಿ ಕಟ್ ಆಗ್ತಿದೆ ಪಾಯಿಂಟ್? ಒಂದ್ ಇಲ್ಲಿ. ಅಂದ್ರೆ ಇದಕ್ಕೆ ಒಂದೇ 0 ಇರೋದು ಅಂತಾನ? ನೋ. ನೀವು ಇಲ್ಲಿ ಸಪೋಸ್ ಇದು ಎ ಡ್ಯಾಶ್ ಅಂತ ತಗೊಳ್ಳಿ, ಎರಡು ಬೇರೆ ಬೇರೆ. ಈ ತರ ಗ್ರಾಫ್ ಸೆಕೆಂಡ್ ಕೇಸ್ ಅಲ್ಲಿ ಎ ಅಂಡ್ ಎ ಡ್ಯಾಶ್ ಎರಡು ತುಂಬಾ ಹತ್ರ ಕೋ ಇನ್ಸಿಡೆಂಟ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಆ ತರ ಇರುತ್ತೆ. ಸೊ ಆ ತರ ಇರೋ ಪಾಯಿಂಟ್ಸ್ ನಾವೇನ್ ಮಾಡ್ತೀವಿ? ಒಂದೇ 0 ಅಂತ ತಗೋತೀವಿ. ಓಕೆ, ಇಲ್ಲೂ ಒಂದೇ 0 ಇದೆ. ಇಫ್ ಯು ಸಿ ಹಿಯರ್ ಇಟ್ ಇಸ್ ಎಕ್ಸಾಕ್ಟ್ಲಿ ಅಟ್ ಓನ್ಲಿ 1 ಪಾಯಿಂಟ್. ಇಲ್ಲೂ ಒಂದೇ 0 ಇದೆ, ಕೋ ಇನ್ಸಿಡೆಂಟ್. ಇದು ಬಿಟ್ಟು ಇನ್ನೊಂದ್ ತರ ಟೈಪ್ ಆಫ್ ಇದೆ, ಅದು ಯಾವುದು? ನೋ ಝೀರೋಸ್. ನೋ 0 ಅಂದ್ರೆ ಏನೋ? ಎಕ್ಸ್ ಆಕ್ಸಿಸ್ ನ ಟಚ್ ಮಾಡಂಗಿಲ್ಲ, ಈ ತರ ಇರುತ್ತೆ. ಇಲ್ಲೆಲ್ಲ ಬರೀ ವೈ ಆಕ್ಸಿಸ್ ನ ಮಾತ್ರ ಅದನ್ನು ಟಚ್ ಮಾಡದೇ ಇದ್ರು ಓಕೆ, ಬಟ್ ಎಕ್ಸ್ ಆಕ್ಸಿಸ್ ನ ಟಚ್ ಮಾಡಂಗಿಲ್ಲ. ಆ ತರದೇನು? ನೋ ಝೀರೋಸ್. ಓಕೆ, ದಿಸ್ ಇಸ್ ಅಬೌಟ್ quadratic polynomial. So quadratic polynomial ಹೆಂಗಿರುತ್ತೆ? ನೇಚರ್ ಆಫ್ ದ ಗ್ರಾಫ್, ಇಟ್ ವಿಲ್ ಬಿ ಅ ಪ್ಯಾರಾಬೋಲಾ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ಯೂಬಿಕ್. ಕ್ಯೂಬಿಕ್ ಹೋಗೋಣ. ಕ್ಯೂಬಿಕ್ ಹೆಂಗಿರುತ್ತೆ? ಕ್ಯೂಬಿಕ್ ಇದಕ್ಕಿಂತ ಇನ್ನೊಂದು ಎಕ್ಸ್ಟ್ರಾ ಇರಬೇಕು. ನಂಬರ್ ಆಫ್ ಝೀರೋಸ್ ಎಷ್ಟು ಕ್ಯೂಬಿಕ್ ಅಲ್ಲಿ? ಇಟ್ ಈಸ್ 3. ಸೊ ಕ್ಯೂಬಿಕ್ ಅಂದ್ರೆ ಯಾವ ತರ ಇರುತ್ತೆ ಅಂತ ನೋಡೋಣ ಈಗ. ಓಕೆ, ಸೊ ಏನ್ ಬರುತ್ತೆ ಕ್ಯೂಬಿಕ್ ಅಲ್ಲಿ? ಒಂದ್ರಲ್ಲೇ ಅರ್ಥ ಮಾಡ್ಕೋಬಹುದು. ಕ್ಯೂಬಿಕ್ ಆ ನೇಚರ್ ಆಫ್ ದ ಕೇಸಸ್ ಸೇಮ್. ಕ್ವಾಡ್ರಾಟಿಕ್ ಅಲ್ಲಿ ಏನ್ ಬಂತು ಅದೇ ತರ ಬರುತ್ತೆ ಇದ್ರಲ್ಲೂ. ಓಕೆ, ಕ್ಯೂಬಿಕ್ ಹೆಂಗಿರುತ್ತೆ? ತುಂಬಾ ಸಿಂಪಲ್, 3 ಕಡೆ ಟಚ್ ಆಗ್ಬೇಕು. ಈಗ ನೋಡಿ 1 2 3. ಓಕೆ, ಎರಡೇ 0 ಇದೆ. ಎರಡು 0 ತರ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಬರೀ ಎರಡೇ 0 ಇರ್ಬೇಕು. ಆ ತರ ಮಾಡ್ಬೇಕಂದ್ರೆ 1 2 3. ನೆಕ್ಸ್ಟ್ ಸಪೋಸ್ 0ನೇ ಇಲ್ಲ ಅನ್ನೋ ತರ ಮಾಡ್ಬೇಕು ಅಂದ್ರೆ ಈ ತರ ಏನಾರ ಮಾಡು. ಓಕೆ, ಈಗ ನಾವ್ ಏನ್ ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇನು? ಎಷ್ಟು ಪಾಯಿಂಟ್ ಅಲ್ಲಿ ಟಚ್ ಮಾಡ್ತಿದೆ? ಇದನ್ನ ಎ ಅಂತ ಕರಿತೀನಿ, ಇದು ಬಿ ಅಂತ ಕರಿತೀನಿ, ಇದು ಸಿ. ನೆಕ್ಸ್ಟ್ ಇದು ಎ ಬಿ, ಇದು ಸಿ. ಸೊ ದಿಸ್ ಇಸ್ ದ ನೇಚರ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಎಷ್ಟು ನಂಬರ್ ಆಫ್ ಝೀರೋಸ್ ಬರಿತೀರೋ ಎಕ್ಸ್ ಆಕ್ಸಿಸ್ ನ ಆ ನೇಚರ್ ನೀವೇನ್ ಬರಿತೀರೋ ಅದು 3 ಸರಿ ಟಚ್ ಮಾಡ್ಬೇಕು ಕ್ಯೂಬಿಕ್ ಆದ್ರೆ. ಪ್ಯಾರಾಬೋಲಾ 2 ಸರಿ ಟಚ್ ಮಾಡಬಹುದು, ಇಲ್ಲಿ 3 ಸರಿ ಟಚ್ ಮಾಡಬಹುದು. ಲೀನಿಯರ್ ಪಾಲಿನಾಮಿಯಲ್ 1 ಸರಿ ಟಚ್ ಮಾಡಬಹುದು.